ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 11 ಮಂಗಳವಾರ ಗುಲಾಬಿ ಹೂವಿನಿಂದ ಹೀಗೆ ಮಾಡಿದರೆ ನಮಗೆ ಲಕ್ಷ್ಮೀ ದೇವಿಯೂ ಒಲಿಯುತ್ತಾಳೆ, ಧನ ಸಂಪತ್ತನ್ನು ಕರುಣಿಸುತ್ತಾಳೆ, ಹಣದ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ. 11 ಮಂಗಳವಾರ ಕಾಲ ಗುಲಾಬಿ ಹೂಗಳಿಂದ ನಾವು ಏನು ಮಾಡಬೇಕು? 11 ಮಂಗಳವಾರಗಳ ಕಾಲ ಇವುಗಳನ್ನು ಮಾಡಿ. ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಗುಲಾಬಿ ಹೂವು ಕೂಡ ಒಂದು. ಗುಲಾಬಿ ಹೂಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಎಂದು ಹೇಳಲಾಗಿದೆ. ಗುಲಾಬಿ ಹೂಗಳು ಕೇವಲ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಮಾತ್ರವಲ್ಲ, ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಕೂಡ ನಿಮಗೆ ಕರುಣಿಸುತ್ತದೆ. 11 ಮಂಗಳವಾರಗಳ ಕಾಲ ಗುಲಾಬಿ ಹೂಗಳಿಂದ ಈ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ. ಜೀವನದಿಂದ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗ ತೊಡಗುತ್ತದೆ. 11 ಮಂಗಳವಾರಗಳ ಕಾಲ ಗುಲಾಬಿ ಹೂಗಳಿಂದ ನಾವು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಗುಲಾಬಿಯ ಮೇಲೆ ಕರ್ಪೂರವನ್ನು ಇಟ್ಟು ಸುಟ್ಟು ಹಾಕಿ. ಲಕ್ಷ್ಮೀ ದೇವಿಯ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದು ನೀವು ಬಯಸಿದರೆ ಹಾಗೂ ನಿಮ್ಮ ಜೀವನದಿಂದ ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆಗಳನ್ನು ತೆಗೆದು ಹಾಕಬೇಕೆಂದು ನೀವು ಬಯಸಿದರೆ ಮಂಗಳವಾರದ ದಿನದಂದು ಸಂಜೆ ಸಮಯದಲ್ಲಿ ಗುಲಾಬಿ ಹೂವಿನ ಮೇಲೆ ಒಂದು ಕರ್ಪೂರವನ್ನಿಟ್ಟು ಅದನ್ನು ಸುಟ್ಟು ಹಾಕಿ. ಈ ಕರ್ಪೂರ ಸಂಪೂರ್ಣವಾಗಿ ಉರಿಯುವಾಗ ಈ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಮತ್ತು ಮರುದಿನ ಸುಟ್ಟಿರುವ ಗುಲಾಬಿ ಹೂವನ್ನು ಅಥವಾ ಗುಲಾಬಿ ಹೂವಿನ ಬೂದಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಒಂದು ಪೇಪರ್ಗೆ ಹಾಕ್ಕೊಂಡು ಪರ್ಸ್ನಲ್ಲಿ ಇಟ್ಕೋಬೇಕು. ಇನ್ನೊಂದು 11 ಮಂಗಳವಾರ ಯಾವ ಕೆಲಸ ಮಾಡಬೇಕು ಅಂದರೆ, ನೀವು ಸಮಸ್ಯೆಗಳಿಂದ ಸುತ್ತುವರಿದಿದ್ದರೆ ಮತ್ತು ಒಂದಾದ ಒಂದು ಸಮಸ್ಯೆ ಬರ್ತಾನೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು 11 ಮಂಗಳವಾರವರೆಗೆ ಹನುಮಂತನಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಬೇಕು. ಹನುಮಂತನಿಗೆ 11 ಮಂಗಳವಾರ ತಾಜಾ ಗುಲಾಬಿ ಹೂವುಗಳನ್ನು ಅರ್ಪಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು, ಸಮಸ್ಯೆಗಳು ಮತ್ತು ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ. ಒಂದು ಕರವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ 5 ಗುಲಾಬಿ ಹೂವುಗಳನ್ನು ಹಾಕಿ. ನೀವು ತೆಗೆದುಕೊಳ್ಳುವ ಕರವಸ್ತ್ರ ಬಿಳಿ ಅಥವಾ ಕೆಂಪು ಬಣ್ಣದಲ್ಲಿದ್ದರೆ ತುಂಬ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲವನ್ನು ಸಹ ಇರಿಸಿ ಒಂದು ಗಂಟವನ್ನು ಕಟ್ಟಿ. ಈ ಕರವಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಯತ್ರಿ ಮಂತ್ರವನ್ನು 21 ಬಾರಿ ಜಪಿಸಿ. ಬಳಿಕ ಆ ಗಂಟನ್ನು ದೇವಸ್ಥಾನದಲ್ಲಿ ಅರ್ಪಿಸಿ ಅಥವಾ ಯಾರಿಗಾದರೂ ದಾನ ಮಾಡಿ. ಇದು ನಿಮ್ಮ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ವೀಳ್ಯದೆಲೆಯನ್ನು ದುರ್ಗಾದೇವಿಗೆ ಅರ್ಪಿಸಿ. ನೀವು ಯಾವುದೋ ವಿಷಯದ ಬಗ್ಗೆ ಅತಿಯಾದ ಭಯವನ್ನು ಹೊಂದಿದ್ದರೆ ಹಾಗೂ ಮಾನಸಿಕ ಶಾಂತಿಯನ್ನು ನೀವು ಕಳೆದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ 9 ದಿನಗಳವರೆಗೆ ವೀಳ್ಯದೆಲೆ ಮೇಲೆ ಗುಲಾಬಿ ಹೂವನ್ನು ಇಟ್ಟು ದುರ್ಗಾದೇವಿಗೆ ಅರ್ಪಿಸಬೇಕು. ಈ ರೀತಿ ದುರ್ಗಾದೇವಿಗೆ ನೀವು ವೀಳ್ಯದೆಲೆಯೊಂದಿಗೆ ಗುಲಾಬಿ ಹೂವನ್ನು ಅರ್ಪಿಸುವುದರಿಂದ ಸಕಾರಾತ್ಮಕತೆಯನ್ನು ಪಡೆಯುತ್ತೀರಿ. ಹಣದ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ಮನೆಯ ಯಾವ ಸ್ಥಳದಲ್ಲಿ ಗುಲಾಬಿಯನ್ನಿಡಬೇಕು ಅಂದರೆ, ಶಾಸ್ತ್ರದಲ್ಲಿ ಮನೆಯ ಉತ್ತರ ದಿಕ್ಕನ್ನು ಧನ ಸಂಪತ್ತನ್ನು ಸಮೃದ್ಧಿಯನ್ನು ಆಕರ್ಷಿಸುವ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ನೀವು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ಗುಲಾಬಿ ಹೂಗಳನ್ನು ನೆಡಬೇಕು. ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುವಂತೆ ಮಾಡುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.